ಜಗತ್ತಿನಲ್ಲಿ ಯಾವುದನ್ನಾದರೂ ನಮ್ಮ ತುಗಳತೆಯಲ್ಲಿ ಅಳೆಯಬಹುದು, ಆದರೆ ನಮ್ಮ ಹೃದಯದಲ್ಲಿರಬಹುದಂತಹ ವೇದನೆಗಳನ್ನ ಅಳೆಯುವುದು ಮಾತ್ರ ಬಹಳ ಕಷ್ಟ. ನಾನು ಈ ಮಾತು ಹೇಳಲು ಕಾರಣವೇನೆಂದರೆ, ಅನೇಕ ತೆಲುಗು ಮತ್ತು ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿ ತಮ್ಮದೇ ಆದ ಅಭಿನಯದ ಮೂಲಕ ಛಾಪು ಮೂಡಿಸಿ ಕನ್ನಡ ಮತ್ತು ತೆಲುಗು ಪ್ರೇಕ್ಷಕರ ಗಮನ ಸೆಳೆದಿದ್ದ ಕಿರುತೆರೆಯ ನಟಿ ಪವಿತ್ರಾ ಜಯರಾಂ ಕನ್ನಡ ಸೀರಿಯಲ್ನಲ್ಲಿ ಆಕ್ಟ್ ಮಾಡುತ್ತಿದ್ದ ನಟಿ ಇದ್ದಕ್ಕಿದ್ದಂತೆ ತೆಲುಗಿಗೆ ಹೋಗಿ ತೆಲುಗಿನಲ್ಲಿ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಲು ಶುರು ಮಾಡಿದ್ದರು. ಗಂಡ ಮಕ್ಕಳಿದ್ದರು, ಬೇರೆ ಯುವಕನನ್ನ ಪ್ರೀತಿಸಿ ಮದುವೆಯಾಗಲು ಹಸಿರು ನಿಶಾನೆ ತೋರಿದ್ದರು. ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತಿರುವಾಗ ಅಷ್ಟರಲ್ಲೇ ಆ ವಿಧಿ ಅವರನ್ನು ಇದ್ದಕ್ಕಿದ್ದಂತೆ ಹೋದ ವರ್ಷ ಕಾರು ಅಪಘಾತದಲ್ಲಿ ಬಲಿ ತೆಗೆದುಕೊಂಡಿತ್ತು. ಅಂದು ಎಲ್ಲರನ್ನೂ ಆಗಲಿ ಇಹಲೋಕ ತ್ಯಾಜಿಸಿದ್ದಂತಹ ಪವಿತ್ರ ಜಯರಾಂ ಅವರ ಬದುಕಿನ ಕೆಲವೊಂದು ಯಾರಿಗೂ ಗೊತ್ತಿಲ್ಲದ ಸ್ವಾರಸ್ಯಕರ ರಹಸ್ಯಗಳನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲು ಹೊರಟಿದ್ದೇವೆ. ಆದ್ದರಿಂದ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಹಾಗೇ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪವಿತ್ರ ಜಯರಾಂ ಅವರ ಸಾವಿನ ಸುದ್ದಿ ಅಂದು ಎಲ್ಲರಿಗೂ ಆಘಾತ ನೀಡಿತ್ತು. ಅಂದು ಭಾನುವಾರ ಬೆಳಗಿನ ಜಾವ ಮಹಬೂಬ್ ನಗರ್ ಜಿಲ್ಲೆಯ ಶೇರ್ಪಲ್ಲಿ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿತ್ತು. ಇನ್ನು ಪವಿತ್ರ ಜಯರಾಂ ಅವರು 1982ರ ಏಪ್ರಿಲ್ 19ರಂದು ಕರ್ನಾಟಕದ ಮಂಡ್ಯದ ಉಮ್ಮಡಹಳ್ಳಿ ಹಳ್ಳಿಯ ಒಂದು ಬಡ ಕುಟುಂಬದಲ್ಲಿ ಜನಿಸಿದರು. ತಂದೆ ಜಯರಾಂ, ತಾಯಿ ಲಕ್ಷ್ಮಿ. ಅವರಿಗೆ ಒಬ್ಬಳು ತಂಗಿ ಮತ್ತು ಒಬ್ಬ ತಮ್ಮ ಕೂಡ ಇದ್ದಾರೆ. ಅವರ ತಂದೆ ಊರಿನಲ್ಲಿ ಸಣ್ಣ ಕಿರಾಣಿ ಅಂಗಡಿಯನ್ನು ನಡೆಸಿಕೊಂಡು ಕುಟುಂಬವನ್ನು ಪೋಷಿಸುತ್ತಿದ್ದರು. ತಾಯಿ ಗೃಹಿಣಿಯಾಗಿದ್ದರು. ಹೀಗಿರುವಾಗ ಪವಿತ್ರ ಜಯರಾಂ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಅನೆಕೆರೆಯಲ್ಲಿರುವ ಪ್ರಾಥಮಿಕ ಶಾಲೆಯಲ್ಲಿ ಪಡೆದರು. ವಿದ್ಯಾಭ್ಯಾಸದಲ್ಲಿ ಅಷ್ಟೊಂದು ಉತ್ತಮವಾಗಿರದ ಪವಿತ್ರ ಅವರಿಗೆ ತಮ್ಮ ಊರಿನಿಂದ ಅನೇಕ ಹುಡುಗರು ಮತ್ತು ಹುಡುಗಿಯರು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಸ್ಟಾರ್ ಹೀರೋಯಿನ್ಗಳಾಗಿದ್ದಾರೆ ಎಂದು ತಿಳಿದು ತಾನೂ ಕೂಡ ಸಿನಿಮಾಗಳಲ್ಲಿ ನಟಿಸಿ ಮನೆಯ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಬೇಕೆಂದುಕೊಂಡರು. ಅವರು 10ನೇ ತರಗತಿಯಲ್ಲಿ ಓದುವಾಗ ಈ ವಿಷಯವನ್ನು ತಮ್ಮ ಹೆತ್ತವರಿಗೆ ಹೇಳಿದಾಗ ಅವರು ಅದಕ್ಕೆ ಸ್ಪಂದಿಸಿ ಸಿನಿಮಾ ಆಲೋಚನೆಗಳನ್ನು ಬಿಟ್ಟು ವಿದ್ಯಾಭ್ಯಾಸದ ಕಡೆ ಗಮನಹರಿಸಲು ಹೇಳಿದರು. ಬೇರೆ ದಾರಿಯಿಲ್ಲದೆ ಪವಿತ್ರ ತಮ್ಮ ಓದನ್ನು ಮುಂದುವರಿಸಿದರು. ಹೀಗಿರುವಾಗ ಪವಿತ್ರ ಅವರು 10ನೇ ತರಗತಿಯಲ್ಲಿ ಅನುತ್ತೀರ್ಣರಾದ ಕಾರಣ ಖಂಡಿತ ಸಿನಿಮಾ ಇಂಡಸ್ಟ್ರಿಗೆ ಹೋಗುತ್ತೇನೆ ಎಂದು ಪಟ್ಟು ಹಿಡಿದಿದ್ದರು. ಇವರನ್ನು ಹೀಗೆ ಬಿಟ್ಟರೆ ಮಗಳು ತಮಗೆ ಇಷ್ಟವಿಲ್ಲದ ಕೆಲಸ ಮಾಡುತ್ತಾಳೆ ಎಂದು ಹೆದರಿದ ಪವಿತ್ರ ಅವರ ಹೆತ್ತವರು ತಮ್ಮ ಸಂಬಂಧಿಕರ ಮಗನೊಂದಿಗೆ 1999ರಲ್ಲಿ ಅವಸರವಾಗಿ ಮದುವೆ ಮಾಡಿದರು. ಇದರಿಂದ ಪವಿತ್ರ ಅವರ ಸಿನಿಮಾದ ಕನಸಿಗೆ ತೆರೆಬಿದ್ದಿತು ಎಂದೇ ಹೇಳಬಹುದು. ಹೀಗೆ ಅವರ ಅನ್ಯೋನ್ಯ ದಾಂಪತ್ಯದ ಸಂಕೇತವಾಗಿ 2002ರಲ್ಲಿ ಚಂದನ್ ಕುಮಾರ್ ಎಂಬ ಮಗ ಮತ್ತು 2005ರಲ್ಲಿ ಪ್ರತೀಕ್ಷಾ ಎಂಬ ಮಗಳು ಜನಿಸಿದರು. ಅಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿಯೇ ಸಾಗಿತ್ತು. ಆದರೆ ಹಳ್ಳಿಯ ಜೀವನ ಪವಿತ್ರ ಅವರಿಗೆ ಇಷ್ಟವಾಗಲಿಲ್ಲ. ಅವರು ತಮ್ಮ ಪತಿಯೊಂದಿಗೆ ಬೆಂಗಳೂರಿಗೆ ಹೋಗಿ ನೆಲೆಸೋಣ, ಅಲ್ಲಿ ಸಿಕ್ಕ ಕೆಲಸವನ್ನು ಮಾಡಿಕೊಂಡು ಜೀವನ ನಡೆಸೋಣ ಎಂದು ಹೇಳಿದಾಗ ತಮ್ಮ ಊರು, ಮನೆ, ಹೊಲಗಳನ್ನು ಬಿಟ್ಟು ಅಪರಿಚಿತ ಊರಿಗೆ ಹೋಗಲು ಇಷ್ಟಪಡದ ಪವಿತ್ರ ಅವರ ಪತಿ ಅಲ್ಲೇ ಇರೋಣ ಎಂದು ಹೇಳಿದರು. ಇದರಿಂದ ದಂಪತಿಗಳ ನಡುವೆ ಆಗಾಗ ಜಗಳಗಳು ನಡೆಯುತ್ತಿದ್ದವು. ಹಿರಿಯರು ಎಷ್ಟೇ ಸಮಾಧಾನ ಹೇಳಿದರೂ ಪ್ರಯೋಜನವಾಗಲಿಲ್ಲ. ದಿನಗಳು ಕಳೆದಂತೆ ದಂಪತಿಗಳು ಪ್ರತ್ಯೇಕವಾಗಿ ವಾಸಿಸಲು ಪ್ರಾರಂಭಿಸಿದರು. ಹೀಗೆ ಹಲವು ದಿನಗಳಾದರೂ ಪವಿತ್ರ ಅವರು ಅತ್ತೆ ಮನೆಗೆ ಹೋಗದೇ ಇದ್ದಾಗ ಅವರ ಪತಿ ಬೇರೊಬ್ಬ ಹುಡುಗಿಯನ್ನು 2ನೇ ಮದುವೆಯಾದರು. ಇದರಿಂದ ದಂಪತಿಗಳ ಸಂಬಂಧಕ್ಕೆ ತೆರೆಬಿದ್ದಿತು ಎಂದೇ ಹೇಳಬಹುದು. ಆದರೂ ಇದ್ಯಾವುದನ್ನೂ ಲೆಕ್ಕಿಸದೆ ಪವಿತ್ರ ಹೇಗಾದರೂ ಮಾಡಿ ಹೆಚ್ಚು ಹಣ ಸಂಪಾದಿಸಿ ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳಬೇಕೆಂದು ಬಯಸಿದರು. ಇದಕ್ಕಾಗಿ ತಮ್ಮ ಮಕ್ಕಳನ್ನು ಹೆತ್ತವರ ಬಳಿ ಬಿಟ್ಟು ತಮ್ಮ ಜಾಗವನ್ನು ಬೆಂಗಳೂರಿಗೆ ಬದಲಾಯಿಸಿ ಗಾಂಧಿನಗರದಲ್ಲಿ ಸಿನಿಮಾ ಅವಕಾಶಗಳಿಗಾಗಿ ಪ್ರಯತ್ನಿಸಲು ಶುರು ಮಾಡಿದರು. ಆದರೆ ಎಷ್ಟೇ ಅಲೆದರೂ ಅವಕಾಶಗಳು ಸಿಗಲಿಲ್ಲ. ಅಷ್ಟೇ ಅಲ್ಲದೆ ತಿನ್ನಲು ಆಹಾರವಿಲ್ಲದೆ, ಹಾಸ್ಟೆಲ್ ಫೀ ಕಟ್ಟಲು ಕೂಡ ಹಣವಿಲ್ಲದೆ ಒಂದು ರೆಸ್ಟೋರೆಂಟ್ನಲ್ಲಿ ಹೌಸ್ ಕೀಪರ್ ಆಗಿ ಕೆಲಸಕ್ಕೆ ಸೇರಿದರು. ಹೀಗೆ ಪ್ರತಿದಿನ ಕೆಲಸ ಮಾಡಿಕೊಂಡು ಬಿಡುವಿನ ಸಮಯದಲ್ಲಿ ಅವಕಾಶಗಳಿಗಾಗಿ ಪ್ರಯತ್ನಿಸುತ್ತಿದ್ದರು. ಹೀಗಿರುವಾಗ ಹೌಸ್ ಕೀಪರ್ ಆಗಿ ನಿರೀಕ್ಷಿಸಿದ್ದಷ್ಟು ಹಣ ಸಿಗದೇ ಇದ್ದುದರಿಂದ ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ ಗರ್ಲ್ ಆಗಿ ಸೇರಿದರು.
ಇನ್ನೊಂದೆಡೆ ತಂದೆ ನಡೆಸುತ್ತಿದ್ದ ಕಿರಾಣಿ ಅಂಗಡಿಯು ಕೆಲವು ಅನಿವಾರ್ಯ ಕಾರಣಗಳಿಂದ ಮುಚ್ಚಲ್ಪಟ್ಟಿದ್ದರಿಂದ ಕುಟುಂಬದ ಜವಾಬ್ದಾರಿಗಳೆಲ್ಲ ಪವಿತ್ರ ಅವರ ಮೇಲೆ ಬಿದ್ದವು. ಹೀಗೆ ಕುಟುಂಬದ 7 ಜನರ ಜವಾಬ್ದಾರಿಯನ್ನು ಅವರು ವಹಿಸಿದ ಕಾರಣ ಆರ್ಥಿಕ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾದವು. ಹೀಗಿರುವಾಗಲೇ ತಮ್ಮ ಫೋಟೋಗಳನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸಿದರೆ ಸಿನಿಮಾಗಳಲ್ಲಿ ಅವಕಾಶ ಸಿಗಬಹುದು ಎಂದು ಒಬ್ಬ ಮ್ಯಾನೇಜರ್ ಸಲಹೆ ನೀಡಿದರು. ಆಗ ಕನ್ನಡದಲ್ಲಿ ಪ್ರಸಿದ್ಧ ಪತ್ರಿಕೆಯಾದ ಕನ್ನಡಪ್ರಭದ ಪಿಆರ್ಒ ಅವರನ್ನು ಪವಿತ್ರ ಭೇಟಿ ಮಾಡಿದರು. ಅವರು ಪವಿತ್ರ ಅವರೊಂದಿಗೆ ಹಣ ಕೊಟ್ಟರೆ ಯಾರ ಫೋಟೋಗಳನ್ನಾದರೂ ಪ್ರಕಟಿಸುತ್ತೇವೆ ಎಂದು ಹೇಳಿದಾಗ ತಿನ್ನಲು ಆಹಾರವಿಲ್ಲದ ಪರಿಸ್ಥಿತಿಯಿದ್ದ ಪವಿತ್ರ ತಮ್ಮ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸಿದರು. ಅವರು ಪಿಆರ್ಒ ಆಗಿದ್ದರಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ತನಗೆ ತಿಳಿದ ಕೆಲವು ವ್ಯಕ್ತಿಗಳ ನಂಬರ್ಗಳನ್ನು ನೀಡಿ ಅವರನ್ನು ಭೇಟಿಯಾದರೆ ಸೂಕ್ತ ಪಾತ್ರಗಳು ಸಿಗಬಹುದು ಎಂದು ಹೇಳಿದರು. ಪವಿತ್ರ ತಕ್ಷಣವೇ ಪಿಆರ್ಒ ನೀಡಿದ ನಂಬರ್ಗಳಿಗೆ ಕರೆ ಮಾಡಲು ಪ್ರಾರಂಭಿಸಿದರು. ಅದರಲ್ಲಿ ಹಲವರು ಸ್ಪಂದಿಸದಿದ್ದರೂ ಒಬ್ಬ ವ್ಯಕ್ತಿ ಸ್ಪಂದಿಸಿ ಮರುದಿನ ಆಡಿಷನ್ಗೆ ಬರುವಂತೆ ಹೇಳಿದರು. ಪವಿತ್ರ ಬಹಳಷ್ಟು ಆಸೆಯೊಂದಿಗೆ ಕಚೇರಿಗೆ ಹೋದರು. ಅಲ್ಲಿ ಆ ನಿರ್ದೇಶಕರು ಪವಿತ್ರ ಅವರಿಗೆ ಸಿನಿಮಾಗಳಲ್ಲಿರುವ ನಿಯಮಗಳು ಮತ್ತು ಷರತ್ತುಗಳ ಬಗ್ಗೆ ಹೇಳಿ, ಅವಕಾಶ ಬೇಕಿದ್ದರೆ ಕಾಂಪ್ರಮೈಸ್ ಆಗುವುದು ಕಡ್ಡಾಯ ಎಂದು, ಇಲ್ಲವಾದರೆ ಅವಕಾಶ ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಇದರಿಂದ ಸಿನಿಮಾ ಇಂಡಸ್ಟ್ರಿ ತನಗೆ ಸರಿಯಾದುದಲ್ಲ ಎಂದು ತಿಳಿದು ಪವಿತ್ರ ತಮ್ಮ ಮನೆಗೆ ಹಿಂದಿರುಗಿದರು. ಹೀಗಿರುವಾಗ ದಿನದಿಂದ ದಿನಕ್ಕೆ ಅವರ ಆರ್ಥಿಕ ಪರಿಸ್ಥಿತಿಗಳು ಹದಗೆಟ್ಟವು. ಏನು ಮಾಡಬೇಕೆಂದು ತಿಳಿಯದೆ ಪವಿತ್ರ ಆತ್ಮಹತ್ಯೆಗೆ ಪ್ರಯತ್ನಿಸಿದರು. ಅವರ ಹೆತ್ತವರು ಸರಿಯಾದ ಸಮಯಕ್ಕೆ ಗಮನಿಸಿ ಆಸ್ಪತ್ರೆಗೆ ದಾಖಲಿಸಿದ ಕಾರಣ ಪವಿತ್ರ ಪ್ರಾಣಾಪಾಯದಿಂದ ಪಾರಾದರು. ಹೀಗಿರುವಾಗಲೇ ಕನ್ನಡಪ್ರಭ ಪಿಆರ್ಒ ಒಂದು ದಿನ ಅವರಿಗೆ ಕರೆ ಮಾಡಿ ಜೋಕಾಲಿ ಎಂಬ ಧಾರಾವಾಹಿಯಲ್ಲಿ ನಾಯಕನ ತಂಗಿಯ ಪಾತ್ರಕ್ಕಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಕ್ಷಣ ಆಡಿಷನ್ಗೆ ಬರುವಂತೆ ಹೇಳಿದರು. ಪವಿತ್ರ ಮರುದಿನವೇ ಮಂಡ್ಯದಿಂದ ಬೆಂಗಳೂರಿಗೆ ಬಂದರು. ಆಡಿಷನ್ನಲ್ಲಿ ಭಾಗವಹಿಸಿದಾಗ ಅವರ ಅಭಿನಯ ಅಷ್ಟೊಂದು ಉತ್ತಮವಾಗಿರದಿದ್ದರೂ ಅವರ ನೋಟ ಬಹಳ ಫ್ರೆಶ್ ಆಗಿದ್ದರಿಂದ ಪವಿತ್ರ ಅವರನ್ನು ನಾಯಕನ ತಂಗಿಯ ಪಾತ್ರಕ್ಕೆ ಆಯ್ಕೆ ಮಾಡಲಾಯಿತು. ಹೀಗೆ 2009ರಲ್ಲಿ ಈ ಧಾರಾವಾಹಿಯು ಕನ್ನಡದ ಉದಯ ಟಿವಿಯಲ್ಲಿ ಪ್ರಸಾರವಾಯಿತು ಮತ್ತು ಆ ಧಾರಾವಾಹಿಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತು. ಆದರೆ ಪವಿತ್ರ ಅವರ ಪಾತ್ರಕ್ಕೆ ಯಾವುದೇ ಗುರುತಿಸುವಿಕೆ ಸಿಗಲಿಲ್ಲ. ಸಿನಿಮಾಗಳಲ್ಲಾಗಲಿ ಧಾರಾವಾಹಿಗಳಲ್ಲಾಗಲಿ ಕಲಾವಿದರಾಗಬೇಕಾದರೆ ಎಲ್ಲರೂ ಕಾಂಪ್ರಮೈಸ್ ಆಗಬೇಕೆಂದು ಹೇಳುತ್ತಾರೆ. ಒಂದು ವೇಳೆ ತಾನೇ ನಿರ್ದೇಶಕಳಾದರೆ ಅಂತಹ ಯಾವುದೇ ತೊಂದರೆಗಳಿರುವುದಿಲ್ಲ ಮತ್ತು ಉತ್ತಮ ಹಣ ಕೂಡ ಸಿಗುತ್ತದೆ ಎಂದು ಪವಿತ್ರ ಯೋಚಿಸಿದರು. ಒಂದು ಕಡೆ ಧಾರಾವಾಹಿಗಳಲ್ಲಿ ನಟಿಸುತ್ತಾ ಮತ್ತೊಂದು ಕಡೆ ಕೆಲವು ಡಾಕ್ಯುಮೆಂಟರಿ ಪ್ರಾಜೆಕ್ಟ್ಗಳಿಗೆ ಸಹಾಯಕ ನಿರ್ದೇಶಕಿಯಾಗಿ ಕೂಡ ಹೋಗುತ್ತಿದ್ದರು. ಹೀಗೆ ಕೆಲವು ಕಥೆಗಳನ್ನು ಬರೆದುಕೊಂಡು ನಿರ್ಮಾಪಕರಿಗಾಗಿ ಪ್ರಯತ್ನಿಸಿದರೂ ಅನುಭವವಿಲ್ಲದ ಕಾರಣ ಯಾರೂ ಅವರಿಗೆ ಅವಕಾಶ ನೀಡಲಿಲ್ಲ. ಇದರಿಂದ ಅವರು ತಮ್ಮ ಗಮನವನ್ನು ಧಾರಾವಾಹಿಗಳ ಕಡೆಗೆ ತಿರುಗಿಸಬೇಕಾಯಿತು. ಧಾರಾವಾಹಿಗಳಲ್ಲಾಗಲಿ ಸಿನಿಮಾಗಳಲ್ಲಾಗಲಿ ಒಬ್ಬ ಹುಡುಗಿಗೆ ಉತ್ತಮ ಪಾತ್ರ ನೀಡಿ ಪ್ರೋತ್ಸಾಹಿಸಬೇಕಾದರೆ ಮದುವೆಯಾಗದ ಹುಡುಗಿಯರಿಗೆ ಹೆಚ್ಚು ಬೆಂಬಲ ನೀಡುತ್ತಾರೆ. ಇದೇ ಸಾಲಿನಲ್ಲಿ ಪವಿತ್ರ ಅವರಿಗೆ ಆಗಾಗಲೇ ಮದುವೆಯಾಗಿ 2 ಮಕ್ಕಳಿದ್ದ ಕಾರಣ ಅವರಿಗೆ ಸಣ್ಣಪುಟ್ಟ ಪಾತ್ರಗಳನ್ನೇ ನೀಡುತ್ತಿದ್ದರು ಹೊರತು ಪ್ರಾಮುಖ್ಯತೆ ಇರುವ ಪಾತ್ರಗಳನ್ನು ನೀಡುತ್ತಿರಲಿಲ್ಲ. ಹೀಗೆ ರೋಬೋಟ್ ಫ್ಯಾಮಿಲಿ, ಗಾಳಿಪಟ, ನೀಲಿ, ರಾಧಾರಮಣ ಎಂಬ ಕನ್ನಡದಲ್ಲಿ 17ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದರೂ ಕರ್ನಾಟಕದಲ್ಲಿ ಅವರಿಗೆ ಯಾವುದೇ ಗುರುತಿಸುವಿಕೆ ಸಿಗಲಿಲ್ಲ ಎಂದೇ ಹೇಳಬಹುದು. ಹೀಗೆ 10 ವರ್ಷಗಳ ಕಾಲ ಬೆಂಗಳೂರಿನಲ್ಲೇ ಇದ್ದ ಪವಿತ್ರ ಅವರು ನಡುವೆ ಮೆಲೋಬಾ ಮಾಯಾವಿ ಮಂಜರಿ ಎಂಬ ಸಿನಿಮಾಗಳಲ್ಲಿ ಸಹಾಯಕ ಪಾತ್ರಗಳನ್ನು ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇದರಿಂದ ಅವರು ತಮ್ಮ ಜಾಗವನ್ನು ಮದ್ರಾಸ್ಗೆ ಬದಲಾಯಿಸಿ ಅಲ್ಲಿಯೂ ಅವಕಾಶಗಳಿಗಾಗಿ ಪ್ರಯತ್ನಿಸಲು ಶುರುಮಾಡಿದರು. ಮದ್ರಾಸ್ನಲ್ಲಿಯೂ ಪವಿತ್ರ ಇದೇ ಸಮಸ್ಯೆಗಳನ್ನು ಎದುರಿಸಿದರು. ಅಲ್ಲಿಯೂ ಸಣ್ಣಪುಟ್ಟ ಪಾತ್ರಗಳೇ ಸಿಗುತ್ತಿದ್ದರಿಂದ ಕುಟುಂಬಕ್ಕಾಗಿ ಸಿಕ್ಕ ಪಾತ್ರಗಳನ್ನು ಮಾಡುತ್ತಿದ್ದರು. ಹೀಗಿರುವಾಗ ಪವಿತ್ರ ಅವರು ರಾಧಾರಮಣ ಎಂಬ ಕನ್ನಡ ಧಾರಾವಾಹಿಯಲ್ಲಿ ನಟಿಸುವಾಗ ಅದರಲ್ಲಿ 2ನೇ ನಾಯಕಿಯಾಗಿದ್ದ ಅನುಷಾ ಹೆಗ್ಡೆ ಅವರೊಂದಿಗೆ ಪವಿತ್ರ ಅವರಿಗೆ ಉತ್ತಮ ಪರಿಚಯ ಬೆಳೆಯಿತು. ತೆಲುಗು ಹುಡುಗಿಯರಿಂದ ಎದುರಾಗುವ ಸಮಸ್ಯೆಗಳನ್ನು ಸಹಿಸಿಕೊಳ್ಳಲಾಗದೆ ತೆಲುಗು ಧಾರಾವಾಹಿ ನಿರ್ಮಾಪಕರು ಮತ್ತು ನಿರ್ದೇಶಕರು ಬೆಂಗಳೂರಿಗೆ ಸೇರಿದ ಹುಡುಗಿಯರಿಗೆ ಅವಕಾಶ ನೀಡಲು ಪ್ರಾರಂಭಿಸಿದರು. ಹೀಗಿರುವಾಗ ಅನ್ನಪೂರ್ಣ ಬ್ಯಾನರ್ನಲ್ಲಿ ನಿನ್ನೆ ಪೆಳ್ಳಾಡುತ್ತಾ ಎಂಬ ಧಾರಾವಾಹಿಯನ್ನು ಯೋಜಿಸಿ ಅದರಲ್ಲಿರುವ 2 ನಾಯಕಿಯರಲ್ಲಿ ಒಬ್ಬರಾಗಿ ಅನುಷಾ ಹೆಗ್ಡೆ ಅವರನ್ನು ಆಯ್ಕೆ ಮಾಡಿ ಚಿತ್ರೀಕರಣವನ್ನು ಪ್ರಾರಂಭಿಸಲಾಯಿತು.
ಆ ಧಾರಾವಾಹಿಯಲ್ಲಿ ಬ್ರಾಹ್ಮಣಿ ಪಾತ್ರಕ್ಕಾಗಿ ಮೊದಲಿಗೆ ತೆಲುಗು ಹುಡುಗಿಯನ್ನು ಆಯ್ಕೆ ಮಾಡಲಾಗಿತ್ತು. ಆದರೆ ಕೆಲವು ವಿಷಯಗಳಲ್ಲಿ ನಿರ್ದೇಶಕರಿಗೂ ಮತ್ತು ಆ ಹುಡುಗಿಯಿಗೂ ಜಗಳವಾಗಿ ಆ ಹುಡುಗಿಯನ್ನು ಧಾರಾವಾಹಿಯಿಂದ ತೆಗೆದುಹಾಕಲಾಯಿತು. ಹೀಗೆ ಆ ಪಾತ್ರಕ್ಕಾಗಿ ಮತ್ತೊಬ್ಬ ಹುಡುಗಿಯನ್ನು ಹುಡುಕುತ್ತಿದ್ದಾಗ ಆ ಧಾರಾವಾಹಿಯ ನಾಯಕಿಯಾಗಿದ್ದ ಅನುಷಾ ಹೆಗ್ಡೆ ರಾಧಾರಮಣ ಧಾರಾವಾಹಿಯಿಂದ ಪರಿಚಯವಿದ್ದ ಪವಿತ್ರಾ ಜಯರಾಮ್ ಅವರ ಫೇಸ್ಬುಕ್ ಫೋಟೋಗಳನ್ನು ನಿರ್ದೇಶಕರಿಗೆ ತೋರಿಸಿದರು. ಬ್ರಾಹ್ಮಣಿ ಪಾತ್ರಕ್ಕೆ ಪವಿತ್ರಾ ಅವರ ನೋಟ ಸಂಪೂರ್ಣವಾಗಿ ಹೊಂದಿಕೊಂಡಿದ್ದರಿಂದ ತಕ್ಷಣವೇ ಆ ಧಾರಾವಾಹಿಯ ಮ್ಯಾನೇಜರ್ ಚೆನ್ನೈನಲ್ಲಿರುವ ಪವಿತ್ರಾ ಅವರಿಗೆ ಕರೆ ಮಾಡಿ ತಕ್ಷಣ ಹೈದರಾಬಾದ್ಗೆ ಬರುವಂತೆ ಹೇಳಿದರು. ಹೀಗೆ ಸಿಕ್ಕ ಅವಕಾಶವನ್ನು ಕಳೆದುಕೊಳ್ಳಬಾರದೆಂದು ಪವಿತ್ರಾ ಮರುದಿನವೇ ಹೈದರಾಬಾದ್ಗೆ ಬಂದರು. ಹೀಗೆ 2018ರಿಂದ ಜೀ ತೆಲುಗುವಿನಲ್ಲಿ ಆ ಧಾರಾವಾಹಿ ಪ್ರಸಾರವಾಗಿದೆ. ಪವಿತ್ರಾ ಮಾಡಿದ ಪಾತ್ರಕ್ಕೆ ಉತ್ತಮ ಗುರುತಿಸುವಿಕೆ ಸಿಕ್ಕಿತು. ಆ ಧಾರಾವಾಹಿಯಲ್ಲಿ ಅವರಿಗೆ ಸಿಕ್ಕ ಗುರುತಿಸುವಿಕೆಯೊಂದಿಗೆ ಪ್ಯಾಲೇಸ್ ಎಂಬ ಧಾರಾವಾಹಿಯಲ್ಲೂ ನಟಿಸುವ ಅವಕಾಶ ಸಿಕ್ಕಿತು. ಹೀಗೆ ದಿನದಿಂದ ದಿನಕ್ಕೆ ಪವಿತ್ರ ಆರ್ಥಿಕವಾಗಿ ಸ್ವಲ್ಪ ಬಲಗೊಂಡರು. ಅನಕೆರಿ ಎಂಬ ಹಳ್ಳಿಯಲ್ಲಿರುವ ತಮ್ಮ ಹೆತ್ತವರನ್ನು ಮದ್ದೂರಿಗೆ ಶಿಫ್ಟ್ ಮಾಡಿ ಒಂದು ಬಾಡಿಗೆ ಮನೆಗೆ ಕರೆತಂದು ತಮ್ಮ ಮಕ್ಕಳನ್ನು ಕೂಡ ಅಲ್ಲಿಂದಲೇ ಓದಿಸುತ್ತಿದ್ದರು. ಹೀಗೆ ನಿಧಾನವಾಗಿ ತಮ್ಮ ತಂಗಿ ತಮ್ಮಂದಿರಿಗೂ ಮದುವೆ ಮಾಡಿ ಅವರನ್ನು ತಮ್ಮ ಜೀವನದಲ್ಲಿ ನೆಲೆಸುವಂತೆ ಮಾಡಿದರು. ಹೀಗಿರುವಾಗ ಜೀವನದಲ್ಲಿ ಒಂಟಿಯಾಗಿದ್ದ ಪವಿತ್ರ ಅವರಿಗೆ ತಮಗೊಂದು ಸಂಗಾತಿ ಬೇಕೆಂದು ಅನಿಸಿತು. ಹೀಗಿರುವಾಗ ಅವರಿಗೆ ತೆಲುಗು ಧಾರಾವಾಹಿಗಳಲ್ಲಿ ಸಿಕ್ಕ ಗುರುತಿಸುವಿಕೆಯೊಂದಿಗೆ ಅನ್ನಪೂರ್ಣ ಬ್ಯಾನರ್ನಲ್ಲಿ ತ್ರಿನಯನಿ ಎಂಬ ಧಾರಾವಾಹಿಯಲ್ಲಿ ತಿಲೋತ್ತಮ ಎಂಬ ವಿಲನ್ ಪಾತ್ರ ಮಾಡುವ ಅವಕಾಶ ಸಿಕ್ಕಿತು. ಹೀಗೆ 2020ರಲ್ಲಿ ಜೀ ತೆಲುಗುವಿನಲ್ಲಿ ಈ ಧಾರಾವಾಹಿ ಪ್ರಾರಂಭವಾದ ಮೊದಲ ಸಂಚಿಕೆಯಿಂದಲೇ ತಿಲೋತ್ತಮ ಪಾತ್ರಕ್ಕೆ ಉತ್ತಮ ಗುರುತಿಸುವಿಕೆ ಸಿಕ್ಕಿತು. ಅಷ್ಟೇ ಅಲ್ಲದೆ ಈ ಧಾರಾವಾಹಿ ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿಯೂ ಡಬ್ ಆದ ಕಾರಣ ಪವಿತ್ರ ಅವರಿಗೆ 13 ವರ್ಷಗಳಿಂದ ಧಾರಾವಾಹಿಗಳು ಮತ್ತು ಸಿನಿಮಾಗಳಲ್ಲಿ ಸಿಗದ ಹೆಸರು ತ್ರಿನಯನಿ ಧಾರಾವಾಹಿಯ ಮೂಲಕ ಸಿಕ್ಕಿತು ಎಂದೇ ಹೇಳಬಹುದು. ಹೀಗೆ ಈ ಧಾರಾವಾಹಿಯಲ್ಲಿ ನಟಿಸುವಾಗ ತಮ್ಮೊಂದಿಗೆ ತಮ್ಮನಾಗಿ ನಟಿಸಿದ ಚೆಲ್ಲಾ ಚಂದು ಎಂಬ ಸಹ ನಟನೊಂದಿಗೆ ಪವಿತ್ರ ಅವರಿಗೆ ಉತ್ತಮ ಪರಿಚಯ ಬೆಳೆದು ಆ ಪರಿಚಯ ನಿಧಾನವಾಗಿ ಸ್ನೇಹವಾಗಿ ಬದಲಾಯಿತು. ಇವರೇ ನೋಡಿ ಆ ಚೆಲ್ಲಾ ಚಂದು. ಪವಿತ್ರ ಅವರಿಗೆ ಆಗಲೇ ಮದುವೆಯಾಗಿ ಮಕ್ಕಳಿದ್ದಾರೆ ಎಂದು ಅವರನ್ನು ಪೋಷಿಸಲು ಅವರು ಪಡುತ್ತಿರುವ ಕಷ್ಟವನ್ನು ನೋಡಿದ ಚಂದು ಪವಿತ್ರ ಅವರೊಂದಿಗೆ ಪ್ರೀತಿಯಲ್ಲಿ ಬಿದ್ದನು. ಹೀಗೆ ಚಂದು ಅವರ ವ್ಯಕ್ತಿತ್ವ ಕೂಡ ಪವಿತ್ರ ಅವರಿಗೆ ಇಷ್ಟವಾದ ಕಾರಣ ಅವರು ಕೂಡ ಅವರೊಂದಿಗೆ ಆತ್ಮೀಯವಾಗಿ ಇರುತ್ತಿದ್ದರು. ಆಗಿನಿಂದ ಇಬ್ಬರೂ ಒಟ್ಟಿಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ರೀಲ್ಗಳನ್ನು ಮಾಡುತ್ತಾ ಫೋಟೋಗಳನ್ನು ಅಪ್ಲೋಡ್ ಮಾಡುತ್ತಾ ತಮ್ಮ ಸಂಬಂಧದ ಬಗ್ಗೆ ಎಲ್ಲೂ ಬಹಿರಂಗಪಡಿಸದೆ ಪ್ರೇಕ್ಷಕರನ್ನು ಗೊಂದಲಕ್ಕೀಡಾಲಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಚಂದು ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಬಲಶಾಲಿಯಾಗಿದ್ದರಿಂದ ಪವಿತ್ರ ಅವರ ಕುಟುಂಬಕ್ಕೆ ಅವರು ಬೆಂಬಲ ನೀಡುತ್ತಿದ್ದರು. ಹೀಗೆ ಇಬ್ಬರಿಗೂ ಉತ್ತಮ ಬಾಂಧವ್ಯವಿದ್ದರಿಂದ ಮೂಡಿದ್ದರಿಂದ ಹಿರಿಯರ ಅನುಮತಿಯೊಂದಿಗೆ ಮದುವೆಯಾಗಲು ಬಯಸಿದರು. ಆದರೆ ಈ ಮದುವೆಗೆ ಪವಿತ್ರ ಅವರ ಮಕ್ಕಳು ಮತ್ತು ಹೆತ್ತವರು ಒಪ್ಪಿಕೊಂಡರೂ ಚೆಲ್ಲಾ ಚಂದು ಅವರ ಕುಟುಂಬ ಒಪ್ಪಿಕೊಳ್ಳದ ಕಾರಣ ಬೇರೆ ದಾರಿಯಿಲ್ಲದೆ ಇಬ್ಬರೂ 2021ರಲ್ಲಿ ಸೀಕ್ರೆಟ್ ಆಗಿ ಮದುವೆಯಾಗಿ ಒಂದು ಬಾಡಿಗೆ ಮನೆಗೆ ಹೋಗಿ ಅಲ್ಲೇ ನೆಲೆಸಿದರು. ಹೀಗೆ ಪವಿತ್ರ ಆಗಾಗ ಮಕ್ಕಳ ಬಳಿಗೆ ಹೋಗಿ ಅವರನ್ನು ಭೇಟಿಯಾಗುತ್ತಿದ್ದರು. ಅಷ್ಟೇ ಅಲ್ಲದೆ ತ್ರಿನಯನಿ ಧಾರಾವಾಹಿ ಮುಗಿದ ನಂತರ ಪವಿತ್ರ ಒಂದು ಸಿನಿಮಾವನ್ನು ನಿರ್ದೇಶಿಸಬೇಕೆಂದು ತಮ್ಮ ಮಗ ಮತ್ತು ಮಗಳನ್ನು ಕೂಡ ಇಂಡಸ್ಟ್ರಿಗೆ ಕರೆತರಬೇಕೆಂದು ಅದಕ್ಕಾಗಿ ಬೇಕಾದ ಸಿದ್ಧತೆಯಲ್ಲಿ ತೊಡಗಿದ್ದರು. ಹೀಗಿರುವಾಗ ಕರ್ನಾಟಕದಲ್ಲಿ ಏಪ್ರಿಲ್ 26ರಂದು ಎಂಪಿ ಚುನಾವಣೆಗಳು ನಡೆದ ಕಾರಣ ತಮ್ಮ ಪತಿ ಚೆಲ್ಲಾ ಚಂದು ಅವರೊಂದಿಗೆ ಮಂಡ್ಯಕ್ಕೆ ಹೋಗಿ ಕೆಲವು ದಿನಗಳು ತಂಗಿ ತಮ್ಮ ಮತ್ತು ಮಕ್ಕಳೊಂದಿಗೆ ಸಮಯ ಕಳೆದು ಆ ವಿಡಿಯೋಗಳನ್ನು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂಡ ಅಪ್ಲೋಡ್ ಮಾಡಿದರು. ಹೀಗೆ 12 ದಿನಗಳ ಕಾಲ ಅಲ್ಲೇ ಇದ್ದ ಪವಿತ್ರ ಮತ್ತು ಚಂದು ಅವರಿಗೆ ಚಿತ್ರೀಕರಣದ ಶೆಡ್ಯೂಲ್ಗಳು ಬಂದಿದ್ದರಿಂದ ಮೇ 12 ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಮಂಡ್ಯದಿಂದ ಹೈದರಾಬಾದ್ಗೆ ಹೊರಟರು. ಹೀಗೆ ಆ ಕಾರಿನಲ್ಲಿ ಚಂದು, ಪವಿತ್ರ, ಅವರ ತಂಗಿಯ ಮಗಳು ಮತ್ತು ಚಾಲಕ ಕೂಡ ಇದ್ರು. ಮಂಡ್ಯದಿಂದ ಹೈದರಾಬಾದ್ಗೆ 700 ಕಿಲೋಮೀಟರ್ ದೂರವಿದ್ದ ಕಾರಣ ಬಹಳ ಸಮಯ ಚಾಲನೆ ಮಾಡಿದ ಕಾರಣ ಚಾಲಕ ಕೂಡ ಎಲ್ಲರೊಂದಿಗೆ ನಿದ್ದೆಗೆ ಜಾರಿದನು. ಆ ನಿದ್ದೆಯಲ್ಲೇ ಚಾಲನೆ ಮಾಡಿದನು. ಆದರೆ ಮಧ್ಯರಾತ್ರಿ 12:30ಯ ಸುಮಾರಿಗೆ ಒಂದು ಆರ್ಟಿಸಿ ಬಸ್ ಎಡಭಾಗದಿಂದ ಅವರ ಕಾರನ್ನು ಓವರ್ಟೇಕ್ ಮಾಡಿದಾಗ ನಿದ್ದೆಯ ಮಂಪರಿನಲ್ಲಿದ್ದ ಚಾಲಕ ಇದ್ದಕ್ಕಿದ್ದಂತೆ ಆರ್ಟಿಸಿ ಬಸ್ ನೋಡಿದಾಗ ಗಾಬರಿಗೊಂಡು ತಕ್ಷಣ ಕಾರನ್ನು ಬಲಭಾಗಕ್ಕೆ ತಿರುಗಿಸಿದನು. ಇದರಿಂದ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಮುಂದಿನ ಭಾಗದಲ್ಲಿದ್ದ ವಿಂಡ್ಶೀಲ್ಡ್ ಮುಕ್ಕಾಲು ಭಾಗಕ್ಕೆ ಒಡೆದು ಹೋಯಿತು. ಈ ಅಪಘಾತದಲ್ಲಿ ಯಾರಿಗೂ ಗಾಯಗಳಾಗಲಿಲ್ಲ.
ಆದರೆ ಕಿಟಕಿಯ ಗಾಜು ಒಡೆದು ಚೆಲ್ಲಾಚಂದು ಅವರ ತಲೆಗೆ ಗಾಯವಾಗಿ ಅವರ ಮುಖವೆಲ್ಲ ರಕ್ತಮಯವಾಯಿತು. ಆಗಲೇ ಪವಿತ್ರ ಅವರಿಗೆ ಪ್ರಜ್ಞೆ ಬಂದು ಚಂದು ಅವರನ್ನು ರಕ್ತದಲ್ಲಿ ಕಂಡಾಗ ಆಘಾತಕ್ಕೊಳಗಾಗಿ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ಪ್ರಜ್ಞೆ ಕಳೆದುಕೊಂಡರು. ಚಂದು ಅವರಿಗೂ ಹೆಚ್ಚು ರಕ್ತಸ್ರಾವವಾಗಿ ಅವರೂ ಪ್ರಜ್ಞೆ ಕಳೆದುಕೊಂಡಿದ್ದರಿಂದ ಚಾಲಕ ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದನು. ಹೀಗೆ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಪವಿತ್ರ ಅವರು 41ನೇ ವಯಸ್ಸಿಗೆ ಹೃದಯಾಘಾತದಿಂದ ಈ ಲೋಕವನ್ನು ಬಿಟ್ಟು ಹೋಗಿದ್ದು ದುಃಖಕರ ಸಂಗತಿ ಎಂದೇ ಹೇಳಬಹುದು. ಇಲ್ಲಿಯವರೆಗೆ ಚೆಲ್ಲಾಚಂದು ಮತ್ತು ಪವಿತ್ರ ಅವರು ತಮ್ಮ ಸಂಬಂಧವನ್ನು ಎಲ್ಲೂ ಘೋಷಿಸಲಿಲ್ಲ. ಆದರೆ ಪವಿತ್ರ ಅವರ ಮರಣದ ನಂತರ ಚಂದು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡರು. ಪಾಪು, ನಿನ್ನೊಂದಿಗೆ ತೆಗೆದುಕೊಂಡಿರುವ ಕೊನೆಯ ಚಿತ್ರ ಇದು. ನೀನು ನನ್ನನ್ನು ಒಂಟಿಯಾಗಿಸಿದ್ದೀಯಾ ಎಂಬ ಸತ್ಯವನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಒಮ್ಮೆ ಮಾಮಾ ಎಂದು ಕರೆಯಿ ದಯವಿಟ್ಟು ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸುತ್ತಾ ಕೊನೆಯದಾಗಿ ಇಬ್ಬರೂ ಒಟ್ಟಿಗೆ ತೆಗೆದುಕೊಂಡ ಫೋಟೋವನ್ನು ಪೋಸ್ಟ್ ಮಾಡಿದರು. ಹೀಗಿರುವಾಗ ಪವಿತ್ರ ಅವರನ್ನೇ ನಂಬಿದ್ದ ಅವರ ಮಗಳು, ಮಗ, ವೃದ್ಧ ಹೆತ್ತವರ ವೇದನೆ ವರ್ಣನಾತೀತ ಎಂದೇ ಹೇಳಬೇಕು. ಪವಿತ್ರ ಜಯರಾಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ. ಸ್ನೇಹಿತರೆ, ಜನಿಸುವುದು ಒಂದು ಕ್ಷಣ, ಮರಣ ಒಂದು ಕ್ಷಣ. ಆದರೆ ಈ ಕ್ಷಣಗಳ ನಡುವೆ ಇರುವ ಜೀವನವೇ ನರಕ ಸದೃಶ್ಯವಾದ ಸ್ವರ್ಗ. ಇದು ನಟಿ ಪವಿತ್ರ ಜಯರಾಮ್ ಅವರ ಬಗ್ಗೆ ಕೆಲವು ನಂಬಲಾಗದ ಸತ್ಯಗಳು. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾವು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮೂಲಕ ನಿಮ್ಮ ಬೆಂಬಲವನ್ನು ನಮಗೆ ತಿಳಿಸಿ. ಹೆಚ್ಚಿನ ಆಸಕ್ತಿಕರ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.